ಅಂದ್ರೆ ನೀವು ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ಸಾಧನೆ ಮಾಡ್ತೀರಿ, ಬೇರೆಯವ್ರಿಗೆ ಸಹಾಯ ಮಾಡ್ತೀರಿ, ಇನ್ನೊಬ್ರಿಗೆ ಮಾರ್ಗದರ್ಶನ ಮಾಡ್ತೀರಿ, ಅನುಕೂಲಕರವಾದಂತಹ ಒಂದು ಫಲಗಳಿದೆ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ. ನಿಮ್ಮ ವಿಚಾರಕ್ಕೆ ಬಂದಾಗ ಒಂದು ಒಳ್ಳೆ ಫಲ ನಿಮಗೆ, ಗೌರವಗಳು, ಕೀರ್ತಿ, ಆದರ, ಪ್ರತಿಷ್ಠೆಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅನವಶ್ಯಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಲೆ ಹಾಕುವಂಥದ್ದು ಸಲ್ಲ. ಯಾಕಂತಂದ್ರೆ ಬೇರೆಯವರ ವಿಚಾರದಲ್ಲಿ, ನಿಮ್ಗೆ ಸಂಬಂಧ ಇಲ್ಲದೆ ಇರುವಂತ ವಿಚಾರದಲ್ಲಿ ತೊಳಕು ಹಾಕೊಳ್ಳಿಕ್ ಹೋಗ್ಬೇಡಿ. ವಿವಾದಗಳನ್ನ ಮೈ ಮೇಲೆ ಎಳ್ಕೊಳಕ್ ಹೋಗ್ಬಾರ್ದು. ಸಾಫ್ಟ್ ಆಗಿರ್ಬೇಕು, ಕೂಲ್ ಆಗಿರ್ಬೇಕು, ಆಯ್ತಾ. ಇನ್ನು ವೃತ್ತಿಯಲ್ಲಿ ಪ್ರಗತಿಯನ್ನ ಕಂಡು ಬರುವಂತದ್ದು, ಅಂದ್ರೆ ಇರುವಂತ ವೃತ್ತಿಯನ್ನ ಮೇಲ್ದರ್ಜೆಗೇರಿಸುವಂಥದ್ದು, ಅದನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು, ಸ್ವಲ್ಪ ಬದಲಾವಣೆಗಳನ್ನು ಮಾಡತಕ್ಕಂಥದ್ದು, ಇಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರುವಂಥದ್ದು. ಇನ್ನು ತಂದೆಯ ಕಡೆಯಿಂದ ಸ್ವಲ್ಪ ಯಾರೋ ಒಬ್ರು ಆಗಮನ ಆಗತ್ತೆ, ಅದರಿಂದ ಸ್ವಲ್ಪ ಸಂತಸ ಆಗುತ್ತೆ, ಹಿತೈಷಿಗಳು. ಇನ್ನು ಎಲ್ಲರಿಂದಲೂ ನಿಮಗೆ ಒಂದು ಗೌರವಕ್ಕೆ ಪಾತ್ರವಾಗುವಂತ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಆರ್ಥಿಕವಾಗಿ ಮೊದಲಿಗಿಂತಲೂ ಸದೃಢವಾಗಿರುವಂತಹ ಲಕ್ಷಣಗಳು ನಿಮಗೆ ಫೀಲಿಂಗ್ ಆಗುತ್ತೆ. ಪರವಾಗಿಲ್ಲ, ನನಗೊಂದು ಅನುಕೂಲವಾದ ಫಲ ಸಿಗ್ತಲ್ಲ ಅನ್ನುವಂತ ಸಮಾಧಾನ, ಸಂತೋಷ ನಿಮಗಾಗುವಂತ ಸಾಧ್ಯತೆ ಇದೆ. ಹೊಸ ಕೆಲಸಗಳು ಪ್ರಾರಂಭ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ, ಪ್ರಾರಂಭ ಮಾಡ್ತೀರಿ, ಅದರಿಂದನೂ ಕೂಡ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಂತು ಹೋಗಿರುವಂತಹ ಕೆಲಸಗಳು ಮರುಚಾಲನೆ ಆಗ್ತವೆ, ಕೆಟ್ಟು ಹೋಗಿರುವಂತಹ ವಾಹನಗಳು ದುರಸ್ತಿ ಆಗ್ತವೆ, ಹಳೆ ವಸ್ತುಗೆ ಹೊಸ ಮೆರುಗನ್ನ ಕೊಡುವಂತಹ ಸಾಧ್ಯತೆಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರುವಂತದ್ದು. ಇನ್ನು ಆತ್ಮೀಯರಿಂದ ಕೆಲವೊಂದು ವಿಚಾರದಲ್ಲಿ ವಿರೋಧ ಇರುತ್ತೆ, ನೀವು ಬೇಕಾದವರೇ ವಿರೋಧ ಮಾಡುವಂತ ಸಾಧ್ಯತೆ ಇರುತ್ತೆ. ನೀವು ಹೋಗುವಂತ ದಾರಿ ಚೆನ್ನಾಗಿದೆಯಾ, ತೆಗೆದುಕೊಳ್ಳುವಂತ ನಿರ್ಧಾರ ಚೆನ್ನಾಗಿದೆಯಾ, ಚಿಂತೆ ಮಾಡಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ಹಣದ ಹರಿವು ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಹಣದ ಲಾಭಾಂಶ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಅದರಿಂದ ಒಳ್ಳೆ ಫಲ ಸಿಗುತ್ತೆ. ಇನ್ನು ಕೋರ್ಟು ವ್ಯಾಜ್ಯಗಳಲ್ಲಿ ಪರಿಹಾರಗಳಾಗಿ